ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವೇದಿತಾ ಕ್ರಿಯೇಷನ್. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಲೊಕೇಶನಲ್ಲಿ ಒಂದು ಮನೆ ಸೇಲಿಗಿದೆ. ಸೊ ತುಂಬ ಚೆನ್ನಾಗಿದೆ ಮನೆ. ಸೊ ಅದ್ರ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಬಂದು ಎಲೆಕೊಡಿಗೆಯಲ್ಲಿ ಇರೋಂಥ ಮನೆ, ಈಸ್ಟ್ ಫೇಸಿಂಗ್ ಮನೆ ಇದು. ಇದ್ರ ಮೆಷರ್ಮೆಂಟು 45/60. ಸೊ ಈ ಮೆಷರ್ಮೆಂಟಲ್ಲಿ ಮನೆನ ಕಟ್ಟಿದ್ದಾರೆ. ಲೈಕ್ ನೋಡಿದ್ರೆ ಒಂದು ಮಿನಿ ಅಪಾರ್ಟ್ಮೆಂಟ್ ಥರನೇ ಕಾಣಿಸುತ್ತೆ ಅಲ್ಲಿ ಹೋಗಿ ನೋಡಿದ್ರೆ. ತುಂಬ ಚೆನ್ನಾಗಿದೆ. ಎಲ್ಲ ಮನೆಗಳಿಗೂ ವೆಂಟಿಲೇಷನ್ಗೆ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮನೆಯಲ್ಲೂ ಸಿಟ್ಔಟ್ಸ್ ಬರುತ್ತೆ ನೋಡಿ. ಇದು ಮನೆ ಫ್ರಂಟ್ ವ್ಯೂ. ಸೊ ಟೋಟಲಿ 5 ಫ್ಲೋರ್ಸ್ ಇದೆ ಇದು ಮನೆ, ಈ ಬಿಲ್ಡಿಂಗ್ ಬಂದು. ಸೊ ಇದು ಫ್ರಂಟು, ಮನೆ ಫ್ರಂಟು. ಗ್ರೌಂಡ್ ಫ್ಲೋರಲ್ಲಿ 2 ಮನೆ ಇದೆ, ಸಿಂಗಲ್ BHKದು. ಆ್ಯಂಡ್ ಸಫಿಷಿಯೆಂಟ್ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಇದು ಬಂದುಬಿಟ್ಟು ಓನರ್ಗೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಫಸ್ಟ್ ಫ್ಲೋರಲ್ಲಿ 3 BHK ಇದೆ. ಓನರ್ ಫುಲ್ ಫಸ್ಟ್ ಫ್ಲೋರಲ್ಲಿದ್ದಾರೆ. ಸೊ ಇದು ಗ್ರೌಂಡ್ ಫ್ಲೋರು, ಪಾರ್ಕಿಂಗ್ ವಿತ್ 2 ಮನೆಗಳು ಇದೆ, ಸಿಂಗಲ್ BHKದು. ಸೊ ಪಾರ್ಕಿಂಗ್ ಸಫಿಷಿಯೆಂಟಾಗಿ ಕೊಟ್ಟಿದ್ದಾರೆ. ಹಾಗೆ ಈ ಮನೆಗೆ ಓನ್ ಬೋರ್ವೆಲ್ ಇದೆ. ನೀರಿನ ತೊಂದರೆ ಏನೂ ಇಲ್ಲ, ಸಫಿಷಿಯೆಂಟ್ ವಾಟರ್ ಇದೆ ಎಲ್ಲ ಮನೆಗಳಿಗೂ. ಈ ಮನೆಯಲ್ಲಿ 2 ಸ್ಟೇರ್ ಕೇಸ್ ಇದೆ. ಇಲ್ಲಿ ಲೆಫ್ಟಿಗೆ ಬಂದು ಬಾಡಿಗೆ ಮನೆಗಳಿಗೆ ಹೋಗೋದಕ್ಕೆ, ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಆ ಕಡೆ ಸ್ಟೇರ್ ಕೇಸು. ರೈಟ್ ಸೈಡು ಓನರ್ ಮನೆಗೆ ಸಪ್ರೇಟ್ ಸ್ಟೇರ್ ಕೇಸ್ ಇದೆ. ಇಲ್ಲಿ 2 ಸಿಂಗಲ್ BHK ಮನೆಗಳಿದೆ ನೋಡಿ ಸ್ಟೇರ್ ಕೇಸ್ ಪಕ್ಕ. ಇದು ಓನರ್ದು ಮನೆ ಫಸ್ಟ್ ಫ್ಲೋರಲ್ಲಿ. ಸೊ ವೆಂಟಿಲೇಷನ್ಗೆ ಎಲ್ಲ ಕಡೆನೂ ಎಲ್ಲ ರೂಮ್ಸ್ಗಳೂ ಸಿಟ್ಔಟ್ಸ್ ಕೊಟ್ಟಿರೋದ್ರಿಂದ ಯಾವುದೇ ಥರದ ವೆಂಟಿಲೇಷನ್ ಪ್ರಾಬ್ಲಮ್ ಇಲ್ಲ. ಸೊ ಇದು ಎಂಟ್ರೆನ್ಸು ಓನರ್ ಮನೆಗೆ. ಫುಲ್ ಟೀಕುಡ್ಡಲ್ಲಿ ಮಾಡಿದ್ದಾರೆ. ಗ್ರ್ಯಾಂಡ್ ವರ್ಕ್ ಇದೆ. ಸೊ ಒಳಗಡೆನೂ ಕೂಡ ತುಂಬಾ ಎಲ್ಲ ಮ್ಯಾಕ್ಸಿಮಮ್ ಟೀಕುಡ್ಡೇ ಯೂಸ್ ಮಾಡಿದ್ದಾರೆ. ಇದು ಎಂಟ್ರೆನ್ಸ್ ಆಪೋಸಿಟು ಈ ಥರ. ಸೊ ಹಾಲಿಗೆ ಹೋದರೆ ಹಾಲು ಸಫಿಷಿಯೆಂಟಾಗಿ ದೊಡ್ಡದಾಗೇ ಇದೆ. ಮತ್ತು ನೋಡಿ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ. ಫುಲ್ ವುಡ್ ವರ್ಕಲ್ಲೇ ಮಾಡಿದ್ದಾರೆ, ವುಡ್ ವರ್ಕ್ ವಿತ್ ಗ್ಲಾಸು. ಎಷ್ಟು ದೊಡ್ಡದಾಗಿದೆ ದೇವ್ರ ಮನೆ. ಇದು ಓನರ್ದು ಮನೆ. ಸೊ ಹಾಲಲ್ಲೂ ಕೂಡ ಆ ಕಡೆ ರೋಡ್ ಸೈಡ್ಗೆ ಸಿಟ್ಔಟ್ ಕೊಟ್ಟಿದ್ದಾರೆ. ಇದು TV ಯೂನಿಟ್ಟು. ಎಲ್ಲ ಗ್ರಾನೈಟಲ್ಲಿ ಫ್ಲೋರಿಂಗ್ ಮಾಡಿದ್ದಾರೆ. ಸೊ ಈ ಕಡೆ ಲೆಫ್ಟಿಗೆ ಹೋದರೆ ಇದು 3 ಬೆಡ್ರೂಮ್ಸ್ ಇದೆ. ಆ ಕಡೆಗೆ ಕಿಚನ್ ವಿತ್ ಡೈನಿಂಗ್ ಹಾಲು. ಈವನ್ ಕಿಚನ್ಗೂ ಕೂಡ ಯುಟಿಲಿಟಿ ಇದೆ. ಸೊ ಎಲ್ಲ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ ಕಿಚನಲ್ಲಿ. ಇದು ಕಿಚನ್ಗೆ ಯುಟಿಲಿಟಿ. ಸೊ ಈ ಕಡೆಯಿಂದನೂ ಕೂಡ ಗಾಳಿ ಬೆಳಕು ಬರುತ್ತೆ. ಗ್ರಾನೈಟ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಸೊ ಇಲ್ಲಿ 3 ಬೆಡ್ರೂಮ್ಸ್ ಬರುತ್ತೆ. ಇದು ಮೊದಲನೇ ರೂಮು. ಆಲ್ಮೋಸ್ಟ್ ಎಲ್ಲ ವುಡ್ ವರ್ಕ್ ಮಾಡಿದ್ದಾರೆ ಎಲ್ಲ ರೂಮಲ್ಲೂ. ತುಂಬ ದೊಡ್ಡದಾಗಿದ್ದಾವೆ ರೂಮ್ಗಳು. ಮಾಸ್ಟರ್ ಬೆಡ್ರೂಮ್ ಅಂತೂ ತುಂಬ ದೊಡ್ಡದಾಗಿದೆ. ಮತ್ತು ಎಲ್ಲ ರೂಮ್ಸ್ಗೂ ಸಿಟ್ಔಟ್ ಬರುತ್ತೆ. ಸೊ ದಟ್ ಎಲ್ಲೂ ವೆಂಟಿಲೇಷನ್ಗೆ ಇಶ್ಯೂ ಬರೋದಿಲ್ಲ. ಗಾಳಿ ಬೆಳಕಿಗೆ ತುಂಬ ಚೆನ್ನಾಗಿದೆ ಎಲ್ಲ ರೂಮ್ಗೂ ಸಿಟ್ಔಟ್ಸ್ ಬರೋದ್ರಿಂದ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮು, ತುಂಬ ದೊಡ್ಡದಾಗಿದೆ ಇದು. ಸೊ ಡ್ರೆಸ್ಸಿಂಗ್ ರೂಮ್ ಇದೆ ಸಪ್ರೇಟು. ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ವುಡ್ ವರ್ಕ್ ಮಾಡಿದ್ದಾರೆ. ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಈ ರೂಮಲ್ಲಿ. ಸೊ ಇದಕ್ಕೂ ಕೂಡ ಸಿಟ್ಔಟ್ ಇದೆ ಆ ಕಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಎಲ್ಲ ರೂಮ್ಗೂ ಇದೇ ಥರ ಸಿಟ್ಔಟ್ ಬರುತ್ತೆ. ಸೊ ಈವನ್ ಬಾಡಿಗೆ ಮನೆಗಳಿಗೂ ಇದೇ ಥರ ಫೆಸಿಲಿಟಿ ಮಾಡಿದ್ದಾರೆ. ಇದು 3ನೇ ಬೆಡ್ರೂಮು. ಸೊ ಎಲ್ಲದಕ್ಕೂ ವುಡ್ ವರ್ಕ್ ಮಾಡಿದ್ದಾರೆ ಎಲ್ಲ ರೂಮಲ್ಲೂ. ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಈ ರೂಮ್ಗೆ.
ಸ್ಟಡಿ ಟೇಬಲು ಎಲ್ಲ ಮಾಡಿಸಿದ್ದಾರೆ. ಸೊ ನೆಕ್ಸ್ಟ್ ಹಾಗೆ ಸೆಕೆಂಡ್ ಫ್ಲೋರ್ಗೆ ಹೋದರೆ ಇಲ್ಲಿ ಟೋಟಲ್ 4 ಮನೆ ಬರುತ್ತೆ. ಆಪೋಸಿಟಾಗಿ 2 ಈಸ್ಟ್ ಫೇಸಿಂಗು, ಇನ್ನೆರಡು ವೆಸ್ಟ್ ಫೇಸಿಂಗ್ ಮನೆಗಳು ಇವು. ಸೊ ಎಲ್ಲ ಸಿಂಗಲ್ BHK. ಸೊ ಇದು 4 ಮನೆ ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಸಿಂಗಲ್ BHKದು. ಸೊ 1 ಮನೆದು ಮಾತ್ರ ನಾನು ಲೈಕ್ ಸಿಂಗಲ್ BHK ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಟೋಟಲ್ಲು 12 ಮನೆ ಇದೆ ಒಂದು ಸಿಂಗಲ್ BHK ಇರೋದು ಈ ಬಿಲ್ಡಿಂಗಲ್ಲಿ, ಮತ್ತು ಒಂದು ಓನರ್ದು 3 BHK ಇರೋ ಫಸ್ಟ್ ಫ್ಲೋರಲ್ಲಿರೋ ಮನೆ. ಸೊ ಇಷ್ಟು ಇದು ಸೇಲಿಗಿರೋ ಅಂಥದ್ದು. ತುಂಬ ದೊಡ್ಡದಾಗಿದೆ. ಜೊತೆಗೆ ವೆಂಟಿಲೇಷನ್ಗೆ ಎಲ್ಲೂ ಪ್ರಾಬ್ಲಮ್ ಬರಬಾರ್ದು ಅಂತೇಳ್ಬಿಟ್ಟು ಎಲ್ಲ ಕಡೆನೂ ಎಲ್ಲ ಮನೆಗಳಿಗೂ ಸಿಟ್ಔಟ್ ಕೊಟ್ಕೊಂಡಿದ್ದಾರೆ. ಸೊ ದಟ್ ವೆಂಟಿಲೇಷನ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಒಂಥರ ಮಿನಿ ಅಪಾರ್ಟ್ಮೆಂಟ್ ಥರನೇ ಇದೆ ಈ ಮನೆ. ಇದು ಸಿಂಗಲ್ BHK ಒಂದು ಮನೆಯದು. ಸೇಮ್ ಇದೇ ಥರ ಡಿಟೋ ಎಲ್ಲ ಮನೆಗಳು ಬರುವಂಥದ್ದು. ಸೊ ವಾಶ್ರೂಮು ಮತ್ತು ಹಾಗೆ ಒಂದು ಬೆಡ್ರೂಮ್ ಇದೆ. ಒಂದು ಫ್ಯಾಮಿಲಿಗೆ ಸಫಿಷಿಯೆಂಟಾಗಿ ಆಗುತ್ತೆ ಎಲ್ಲ ಮನೆಗಳನ್ನು. ಸೊ ಒಂದೊಂದು ಫ್ಲೋರಲ್ಲಿ 4 ಮನೆಗಳು ಬರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಪ್ಲೀಸ್ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಹಾಗೆ ಬೇರೆಯವ್ರಿಗೂ ಫಾರ್ವರ್ಡ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡಿ. ಸೊ ಮ್ಯಾಕ್ಸಿಮಮ್ ಇದು ರಿಯಲ್ ಎಸ್ಟೇಟ್ ರಿಲೇಟೆಡ್ ವಿಡಿಯೋಸು ಹಾಕ್ತೀನಿ ನಾನು. ಸೊ ನೋಡ್ತಾ ಇರಿ. ಈವನ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಜಮೀನು ಸೇಲಿಗಿರೋದು ದೊಡ್ಡಬಳ್ಳಾಪುರದ ಹತ್ರ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ನೋಡ್ಬೋದು ಅದನ್ನು. ಸೊ ಇದು ಔಟ್ಸೈಡ್ ವ್ಯೂವು. ಸೊ ನೋಡ್ಬೋದು ನೀವು ಆ ಕಡೆ ಫುಲ್ಲು BDA ಸೈಟ್ಸು ಮತ್ತು ಪಾರ್ಕ್ ಇದೆ. ಆ ಕಡೆ ಕಾರ್ ಮೂವ್ ಆಗೋ ಕಡೆ ಅದು BDA ಪಾರ್ಕು. ಸೊ ಇಲ್ಲೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ BDAಗೆ ಹತ್ತಿರ ಇರೋವಂಥ ಮನೆ ಇದು. ಮ್ಯಾಕ್ಸಿಮಮ್ ಆಲ್ರೆಡಿ ಇಂಪ್ರೂವ್ ಆಗಿದೆ. ಬಸ್ ಸ್ಟಾಪಿಗೆ ಹತ್ತಿರ ಬರುತ್ತೆ ಇದು ಮನೆ. ಸೊ ಎಲ್ಲದಕ್ಕೂ ತುಂಬ ಸಫಿಷಿಯೆಂಟಾಗಿದೆ. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದನ್ನು ರೇಟ್ಸು ಎಲ್ಲ ನೀವು ಅವ್ರ ಹತ್ರನೇ ಕೇಳಬೇಕಾಗುತ್ತೆ. ಇದು ಎಲೆಕೊಡಿಗೆಹಳ್ಳಿಯಲ್ಲಿ ಬರುವಂಥ ಮನೆ. ಮಾಗಡಿ ಮೇನ್ ರೋಡು ದೊಡ್ಡಗೊಲ್ರಟ್ಟಿ ಆದಮೇಲೆ ಸಿಗುತ್ತೆ ಇದು. ಥ್ಯಾಂಕ್ ಯು.